ನಡೆಯಕ್ಕಾಗಲ್ಲ ಅಂದ್ರೆ ಯಾಕೆ ನಡೆಯಕ್ಕಾಗಲ್ಲ ಅಂದ್ರೆ ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ ಟಾಸ್ಕ್ ಮೇಲ್ ಟಾಸ್ಕ್ ಮಾಡಿದೀನಿ. ಮೊನ್ನೆ ಸೈಕಲ್ ರೇಸ್ ಬೇರೆ ಮಾಡಿದೀನಿ. ಅದು ಸಾಲದು ಅಂತ ಚಾರು ಸೀಮಂತದಲ್ಲಿ ಎಷ್ಟೆಲ್ಲ ಓಡಾಡಿ ಕಾಲ್ ಎಷ್ಟು ನೋವ್ತಿದೆ ಗೊತ್ತಾ? ಅಂತದ್ರಲ್ಲಿ ಅಷ್ಟು ದೂರ ನಡಿಬೇಕು ಅಂದ್ರೆ ಹೇಗಾಗುತ್ತೆ? ಏನ್ ಮೇಡಮ್ ನಿಮ್ ಪ್ರಾಬ್ಲಮ್ಮು? ನೀನೇ ನನ್ ಪ್ರಾಬ್ಲಮ್. ನಾನೇನ್ ಮಾಡಿದೆ? ನೀನ್ ಏನು ಮಾಡ್ತಿಲ್ವಲ್ಲ, ಅದೇ ನನ್ ಪ್ರಾಬ್ಲಮ್. ಓಹ್ ಮೇಡಮ್, ನೀವ್ ಏನ್ ಮಾತಾಡ್ತಿದ್ದೀರಾ ನನಗೆ ಅರ್ಥನೇ ಆಗ್ತಿಲ್ಲ. ಇನ್ನೇನ್ ಯಜಮಾನ್ರೆ, ನಾನ್ ನಿಮ್ ಹೆಂಡತಿ, ನೀವ್ ನನ್ ಗಂಡ. ಎಷ್ಟೋ ದಿನ ಆದ್ಮೇಲೆ ಇಬ್ರು ಒಟ್ಟಿಗೆ ಈ ರೀತಿ ಬೈಕಲ್ಲಿ ಹೋಗ್ತಿದೀವಿ. ಅದಕ್ಕೆ ಪ್ರೀತಿಯಿಂದ ಮಾತಾಡೋಣ ಅಥವಾ ಸಣ್ಣ ಪುಟ್ಟ ಚೇಷ್ಟೆ ಮಾಡೋಣ ಅಂತ ಗಾಡಿಯಿಂದ ಇಳ್ದೆ. ನೀನೊಳ್ಳೆ ರೋಬೋ ತರ ಗಾಡಿ ಓಡಿಸಿದ್ಯಾ, ನಾನೇನ್ ಮಾಡ್ಲಿ? ಅದಕ್ಕೆ ನಾನೇನಾದ್ರೂ ಮಾಡೋಣ ಅಂತ ಸಣ್ಣ ಪುಟ್ಟ ಚೇಷ್ಟೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಮೇಡಮ್, ಇದು ರಸ್ತೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆತರ ಎಲ್ಲ ಬಿಹೇವ್ ಮಾಡಬಾರ್ದು. ಅಯ್ಯೋ, ನಾನು ರೋಡಲ್ಲಿ ರೊಮ್ಯಾನ್ಸ್ ಮಾಡೋಣ ಅಂತ ನಾ ಕೇಳ್ದೆ. ಜಸ್ಟ್ ಒಂದ್ ಲುಕ್, ಒಂದ್ ಸೈಟು ಕೊಡಕ್ಕಾಗಲ್ವಾ? ನಾನು ಅದನ್ನೆಲ್ಲ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ 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 ಏನು? ಅದೆಲ್ಲ ನನಗ್ ಗೊತ್ತಿಲ್ಲ. ಈಗ ನನ್ ಮೇಲೆ ಪ್ರೀತಿ ಇದ್ಯೋ ಇಲ್ವೋ? ನಿಮ್ಮೇಲೆ ಲವ್ ಇಲ್ಲ ಅಂತ ನಾನು ಅದು ಯಾವ ಬಾಯಲ್ಲಿ ಸುಳ್ಳು ಹೇಳಿ ಮೇಡಮ್? ಯಜಮಾನ್ರೆ, ಅದ್ ರುಕ್ಕು ಅಲ್ವಾ? ಯಾವ ದಾರಿಗೆ ಹೋದ್ಲು ರಾಮಾಚಾರಿ? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅದೇ ನನ್ಗೂ ಗೊತ್ತಾಗ್ತಿಲ್ಲ ಮೇಡಮ್. ಆತರ ಗಾಡಿ ಗಿಡಿ ಸಿಕ್ಬಿಡ್ತಾ? ಝಾನ್ಸಿ, ರಘು, ಏನಾಯ್ತು? ಚಾರು, ರುಕ್ಕು ನಮ್ ಗಾಡಿ ತಗೊಂಡೋದ್ಲು. ಮೇಡಮ್, ಈಗ ಅವ್ರ ಮನೆಗೆ ಹೋಗಿ ನಿಮ್ಮ ಅಮ್ಮನ ಹತ್ರ ಸತ್ಯ ಹೇಳ್ಬಿಟ್ರೆ ಕತೆ ಮುಗೀತು. ಅಯ್ಯೋ ರಾಮಾಚಾರಿ, ಇವಾಗ ಏನ್ ಮಾಡೋದು? ಡೋಂಟ್ ವರಿ, ಅವಳು ಹೋದ್ರೆ ತಾನೇ ನಿಜ ಹೇಳೋದು. ಏನ್ ಹೇಳ್ತಾ ಇದೀರಿ ರಾಘವ್ರೆ? ಮುಂದೆ ಹೋಗ್ಬೇಕು ಅಂದ್ರೆ ಬರೀ ಗಾಡಿ ಮಾತ್ರ ಇದ್ರೆ ಸಾಲದು, ಅದ್ರಲ್ಲಿ ಪೆಟ್ರೋಲು ಇರಬೇಕು. ಮೇಡಮ್, ನೀವು ಹೇಳ್ತಿದ್ರಲ್ಲ ನಾನು ಚೇಷ್ಟೆ ಮಾಡ್ತಿದ್ರು ನೀನು ಸುಮ್ಮನೆ ಇದೆಯಾ ಅಂತ, ಆಮೇಲೆ ನನ್ನ ಮೇಲೆ ಲವ್ ಇದೆಯಾ ಅಂತ ಕೇಳಿದ್ರಿ ಅಲ್ವಾ? ನನಗೆ ಲವ್ ಏನೋ ಜಾಸ್ತಿ ಇದೆ, ಆದ್ರೆ ಗಾಡಿಲಿ ಪೆಟ್ರೋಲೇ ಇಲ್ವೇ. ದಾರಿಲಿ ಹೋಗ್ತಾ ಮಧ್ಯ ಎಲ್ಲಾದ್ರೂ ನಿಂತೋಗ್ಬಿಟ್ರೆ ಏನೋ ಟೆನ್ಷನ್ ಅಲ್ಲಿ ಬರ್ತಾ ಇದ್ದೆ. ಹಬ್ಬಬ್ಬ ಅಂದ್ರೆ ಗಾಡಿ ಒಂದ್ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು ಅಷ್ಟೇ, ಅದ್ರ ಮೇಲಂತೂ ಹೋಗೋಕೆ ಚಾನ್ಸೇ ಇಲ್ಲ. ಸರಿ, ಹಾಗಾದ್ರೆ ನಾವು ಮುಂದೆ ಹೋಗಿ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ತೀವಿ. ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಗೆ ಲೈವ್ ಲೊಕೇಶನ್ ಕಳಿಸ್ತೀನಿ, ನೀವು ನಂಗೆ ಫಾಲೋ ಮಾಡಿ.
ಸರಿ ಸರಿ ನೀವು ಬೇಗ ಹೊರಡಿ. ಸರಿ ಹೊರಡೋಣ. ಕಳಿಸಿ. ಕಳ್ಸಿದ್ದೀನಿ, ರಾಮಾಚಾರಿ ಅವ್ರೆ ಹುಷಾರು. ಹೊರಡೋಣ. ಚಿಕ್ಕೆ ಹೋಗ್ ಯಾರಂತ ನೋಡು, ಒಂದೇ ಸಮನೆ ಬಾಗಿಲು ಬಡಿತಾ ಇದಾರೆ. ನಿಮ್ದೆ, ನೀವು ಕೂರಕ್ ಬಿಡಲ್ಲ, ಅವ್ರು ಕೂರಕ್ ಬಿಡಲ್ಲ. ನೋಡ್ಕೊಂಡ್ ಬರ್ತೀನಿ ಹಿಂದೆ. ಯಾರು ಗುರು ಇದು ಹೀರಾಗಿ ಬಿಡಿತವ್ರೆ? ಅಯ್ಯೋ ಇದು ಬೇರೆ. ಏ ರುಕು, ನೀನಾ ಯಾಕೆ ಹಿಂಗ್ ಬಾಗ್ಲು ಬಡಿತಾ ಇದ್ಯಾ? ಏನಂತ ಎಲ್ಲ ವಿಷಯ? ರುಕ್ಕು ಏನಾಯ್ತು? ಯಾಕೆ ಹೀಗೆ ಓಡ್ ಬರ್ತಾ ಇದೆಯಾ? ಅದು ರಾಮಾಚಾರಿ. ಹಿಡ್ಕೊ 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 ಹಿಡ್ಕೊ, ಕುಡಿ ಕುಡಿ, ಸತ್ಕಿ ಡೊಬ್ಡೆ ಕುಡಿ. ಆಯ್ತಾ ಆಯ್ತಾ, ಸಮಾಧಾನ ಆಯ್ತಾ? ಈಗ್ಲಾದ್ರೂ ಕೂಲ್ ಆಗಿ ಏನು ಅಂತ ಹೇಳು. ಅದು ಅದು ಮನೆಯವ್ರೆ, ಏನು ಮೋಸ, ದೊಡ್ಡ ಮೋಸ, ಅನ್ಯಾಯ ಆಗೋಗಿದೆ. ಯಾರಿಂದ ಯಾರಿಗೆ ಅನ್ಯಾಯ ಆಯ್ತು ಅನ್ನೋದನ್ನ ಸಂದರ್ಭ ಸಮೇತ ವಿವರಿಸಿ. ರಾಮಾಚಾರಿ ಸತ್ತಿಲ್ಲ, ಕೃಷ್ಣ ಬದುಕಿಲ್ಲ, ಸತ್ತಿರೋದು ನನ್ ಗಂಡ ಕೃಷ್ಣ. ನನ್ನನ್ನ ಸೇರ್ಕೊಂಡು ಬೇಬಿ, ಯಾಕೆ ಅವಳ ಹಾಗೆ ಹೊಡಿತಾ ಇದೆ? ಬಿಡು. ಮಾಮ್, ನನ್ ಮಗುನ ಸಾಯ್ಸಕ್ ನೋಡಿದ್ಲು. ಹೇಯ್ ಹೇಯ್, ಬಾಯ್ ಮುಚ್ಚೆ. ನನ್ಗೇನು ಮಗು ಮೇಲೆ ಕೇರ್ ಇಲ್ಲ ಮಾಮ್, ಆದ್ರೆ ಮಗುಗ್ ಇವಾಗ ಏನಾದ್ರೂ ಮಾಡೋಕ್ ಹೋದ್ರೆ ನನ್ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದಾರಲ್ವಾ? ಆ ವಿಷಯ ಇವಳಿಗೂ ಗೊತ್ತು ತಾನೆ. ಗೊತ್ತಿದ್ದು ನನ್ ಮಗುನ್ ಸಾಯ್ಸಕ್ ನೋಡಿದ್ರೆ ನಾನ್ ಸುಮ್ನೆ ಹೇಗಿರ್ಲಿ ಮಾಮ್? ಇಲ್ಲ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ಮನೆಯವ್ರೆ ನನ್ ಮಾತ್ ಕೇಳಿ. ಹೆಂಡತಿ ಅಂತ ಸುಮ್ನೆ ಇದ್ರೆ ನೀವ್ ಕೊಡ್ತಿರೋ ಸಮಸ್ಯೆಗಳು ಒಂದೇ ಎರಡ? ಅಯ್ಯೋ ಮಾನ್ಯತಾರೆ, ಇವ್ನ್ ಕೃಷ್ಣ ಅಲ್ಲ, ಇವ್ನ್ ರಾಮಾಚಾರಿ. ನೋಡಿದ್ರಾ ಹೆಂಗಾಡ್ತಾ ಇದ್ದಾಳೆ ನೋಡಿದ್ರಾ? ಬಾಯಿಗೆ ಬಂದಿದ್ ಮಾತಾಡ್ತಾ ಇದ್ದಾಳೆ. ನನ್ ನೋಡಿದಾಗ ಒಂದ್ಸತಿ ದೆವ್ವ ಅಂತ ಕಿರಿಸ್ತಾಳೆ, ಇನ್ನೊಂದ್ಸತಿ ಕೃಷ್ಣ ಅಲ್ಲ ಅಂತ ಹೇಳ್ತಾಳೆ. ತಲೆ ಕೆಟ್ಟೋಗಿದೆ. ಅಯ್ಯೋ ಮಾನ್ಯತವ್ರೆ, ನಾನ್ ಹೇಳೋದ್ನ ಒಂದ್ಸಲ ಕೇಳಿಸ್ಕೊಳ್ಳಿ. ಮಾನ್ಯತವ್ರೆ, ಇವ್ ನನ್ ಗಂಡ ಕೃಷ್ಣ ಅಲ್ಲ. ನೋಡಿ ಮೇಡಮ್, ಈಗ ನನ್ನ ಗಂಡನೇ ಅಲ್ಲ ಅಂತ ಹೇಳ್ತಾ ಇದ್ದಾಳೆ. ಇವ್ರಕ್ಕೂ ಏನೇನ್ ಮಾಡಲು ಗೊತ್ತಾ? ಒಂದ್ಸತಿ ನನ್ನ ನೋಡಿ ನೀನ್ ರಾಮಾಚಾರಿ ದೆವ್ವ ಅಂದ್ಲು, ಇನ್ನೊಂದ್ಸತಿ ನೀವೆಲ್ಲ ಸೇರ್ಕೊಂಡು ರಾಮಾಚಾರಿನ ಸಾಯಿಸ್ಬಿಟ್ಟಿದೀರಾ, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ನಿಮ್ ಮೇಲೆ ಅಂತ ಹೇಳಿದ್ರು. ರುಕ್ಕು, ಇಂಕೇನ್ ಹುಚ್ಚಿಡ್ದಿದ್ಯಾ? ಅಯ್ಯೋ ನನ್ ಮಾತ್ ಹೇಳಿ, ಇವ್ರು ಕೃಷ್ಣ ಅಲ್ಲ. ನನ್ನ ಹತ್ರನೇ ನೀನ್ ವರ್ಷ ಶುರು ಮಾಡ್, ನಮ್ಮನ್ನೇ ನೀನ್ ಪೊಲೀಸವ್ರಿಗೆ ಇಟ್ಕೊಡ್ತೀಯಾ? ಅಯ್ಯೋ, ನಾನು ಹಾಗೆ ಹೇಳಿದ್ದಲ್ಲ. ನೋಡಿ, ನೀವ್ ಸಾಯಿಸಿದ್ದು ರಾಮಾಚಾರಿನಲ್ಲ. ನೋಡ್ದ ಮಾಮ್, ನೋಡ್ದ, ನೀನೇ ಸಾಯಿಸ್ಬಿಟ್ಟೆ ಅಂತ ನಿನ್ ಮೇಲೆ ಗೋಬೆ ಕೂರಿಸ್ತಾ ಇದ್ದಾಳೆ. ಅಯ್ಯೋ, ನಾನು ಹಾಗೆ ಹೇಳ್ತೀನ? ನೀವು ಸ್ಟೇಷನ್ಗೆ ಹೋದ್ರೆ ಮುಚ್ಚು ಬಾಯ್, ನನ್ನನ್ನೇ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತೀಯಾ? ಎಜೆಕೆ ಬಾಯ್ಗೊಂದ್ ಬಟ್ಟೆ ತಕ್ಕೋ. ಏನ್ ಹೆಂಗಿದ್ರು ನೀವಿಬ್ರು ಒಂದೇ ಗ್ರೂಪು, ದಯವಿಟ್ಟು ಅವ್ರು ಹೇಳೋ ಮತ್ತೆ ಕೇಳಮ್ಮ. ಇಲ್ಲ ಇಲ್ಲ, ಎಷ್ಟು ಮಾತಾಡ್ತೀಯ ರುಕ್ಕು? ಬಾಯಲ್ಲಿ ಸುಮ್ನಿರು. ಮಾತಾಡ್ತಾರಪ್ಪ. ಮೇಡಮ್ ಏನ್ ಹೇಳ್ತಾರ ಅದನ್ನ ನಾವು ಚಾಚು ತಪ್ಪೆ ಮಾಡ್ತೀವಿ, ಯಾಕಂದ್ರೆ ಅವ್ರ ಹತ್ರ ಸಂಬಳ ಇಸ್ಕೊತಾ ಇದೀವಿ ನಾವು. ಅಲ್ವಾ ಮೇಡಮ್? ಎಸ್ ಕಿಟ್ಟಿ, ವೆರಿ ಗುಡ್. ಎಜೆಕೆ ನೀನು ಇದ್ಯಾ, ಕಿಟ್ಟಿ ನೋಡ್ ಕಲಿ. ಕಲಿತೀನಿ. ಎಜೆಕೆ ಏನ್ ಯೋಚನೆ ಮಾಡ್ತಾ ಇದ್ಯಾ? ನಾನು ಯೋಚನೆ ಮಾಡೋದನ್ನೆಲ್ಲ ಬಾಯಿ ಬಿಟ್ಟು ಹೇಳಕ್ ಹೋದ್ರೆ ನನಗೂ ಇದೇ ಗತಿ. ನೀವೇನ್ ಮಾಡ್ಬೇಕು ಅಂತ ಇದ್ರು ನೀವು ಮಾಡಿ, ನಾನು ಮೂಕ ಪ್ರೇಕ್ಷಕನಂತೆ ನೋಡುತ್ತಾ ನಿಲ್ಲುವೆ. ಮೈ ಬೇಬಿ, ಡೋಂಟ್ ವರಿ ಬೇಬಿ, ನಾನಿದ್ದೀನಲ್ಲ. ನಾನಿರ್ಬೇಕಾದ್ರೆ ನಿನ್ನ ಯಾರು ಏನು ಮಾಡೋದಕ್ಕಾಗಲ್ಲ. ಓಕೆ ಕಿಟಿ, ಅವ್ರ ಕೈಕಾಲ್ ಕಟ್ಟಾಕೋ. ಓಕೆ ಮೇಡಮ್. ಸರ್ ಮೇಡಮ್ ಬನ್ನಿ. ನಿಮಿಷ.
ಇವಳೇನಾದ್ರೂ ಇದೇ ತರ ಹೊರಗಡೆ ಹೋಗಿ ಬಾಯಿ ಬಿಟ್ರೆ ನಾವೆಲ್ಲ ಜೈಲ್ ಸೇರೋದು ಖಂಡಿತ. ಆಮೇಲೆ ನನ್ನ ಬೇಬಿ ಮದ್ವೆನೂ ಆಗಲ್ಲ, ಅಬ್ರಾಡು ಹೋಗಲ್ಲ. ನಾನ್ ಕಂಡಿದ್ ಕನ್ಸೆಲ್ಲ ಮಣ್ಣು ಪಾಲಾಗುತ್ತೆ. ಓಹೋ, ಬರ್ತಾನೆ ಬಟ್ಟೆ ಹಗ್ಗ ಎಲ್ಲ ಪ್ಲಾನ್ ಮಾಡೇನೆ ತಗೊಂಡ್ ಬಂದ್ಬಿಟ್ಟವನೆ. ಕೇಳಿದ ತಕ್ಷಣ ಪಟಪಟ ಅಂತ ತರ್ತಾ ಇದ್ದಾನಲ್ಲಪ್ಪ. ಮೇಡಮ್, ನಾನು ನಿಮ್ಮನ್ನ ನಡೆಸ್ತಾ ಇದ್ದೀನಿ, ಬೇಜಾರಿದ್ಯಾ? ನಿನ್ ಜೊತೆ ನಡೀತಿದ್ದೀನಲ್ಲ ಅಂತ ಖುಷಿ ಆಗ್ತಿದೆ. ಯಾಕೆ ನೀನು ಖುಷಿ ಆಗ್ತಿಲ್ವಾ? ಆ, ರಾಮಾಚಾರಿ ಮತ್ತೆ ಚಾರು ಅವ್ರಿಗೆ ಒಂದ್ ಸ್ವಲ್ಪನಾದ್ರೂ ಹೆಲ್ಪ್ ಮಾಡಕ್ಕಾಯ್ತಲ್ಲ, ಅದಕ್ಕೆ. ಓಹೋ, ಹಾಗಿದ್ರೆ ಸಾಹೇಬರ್ಗೆ ನನ್ ಜೊತೆ ನಡೀತಿದ್ ಖುಷಿ ಆಗ್ತಿಲ್ಲ. ಅಲ್ಲ, ಅದು ಏನದು? ಏನು? ಅಲ್ಲಿ ನೋಡಿ, ನಮ್ ಗಾಡಿ ಅಲ್ಲೇ ಇದೆ, ಬನ್ನಿ ಬನ್ನಿ. ಪೆಟ್ರೋಲ್ ಬಂಕ್ ಇನ್ನು ದೂರ ಇದೆ ಅನ್ಸುತ್ತೆ. ಅಲ್ಲಿವರೆಗೂ ಹೇಗ್ ಹೋಗೋದು? ಹೇಗ್ ಹೋಗೋದು ಅಂದ್ರೆ ಗಾಡಿನ ತಳ್ಕೊಂಡು ಹೋಗೋದು. ಅದೇನೋ ಸರಿ, ಅದ್ರ ನಾನ್ ಹೇಗ್ ಬರೋದು? ನಡ್ಕೊಂಡ್ ಬರ್ಬೇಕು. ನನ್ ಕಾಲ ಅಷ್ಟು ದೂರ ಅಲ್ಲ, ನಡಿಯಕ್ ಆಗಲ್ಲ ಯಜಮಾನ್ರೆ. ನಡಿಯಕ್ಕಾಗಲ್ಲ ಅಂದ್ರೆ? ಯಾಕೆ ನಡಿಯಕ್ಕಾಗಲ್ಲ ಅಂದ್ರೆ ನಿನ್ನ ಪಡ್ಕೊಳ್ಳೋದಕ್ಕೋಸ್ಕರ ಟಾಸ್ಕ್ ಮೇಲ್ ಟಾಸ್ಕ್ ಮಾಡಿದೀನಿ. ಮೊನ್ನೆ ಸೈಕಲ್ ರೇಸ್ ಬೇರೆ ಮಾಡಿದೀನಿ. ಅದು ಸಾಲದು ಅಂತ ಚಾರು ಸೀಮಂತದಲ್ಲಿ ಎಷ್ಟೆಲ್ಲ ಓಡಾಡಿ ಕಾಲ್ ಎಷ್ಟು ನೋವ್ತಿದೆ ಗೊತ್ತಾ? ಅಂತದ್ರಲ್ಲಿ ಅಷ್ಟ್ ದೂರ ನಡಿಬೇಕು ಅಂದ್ರೆ ಹೇಗಾಗುತ್ತೆ? ಅದ್ ಸರಿ, ಇವಾಗ ಹೇಗ್ ಇಲ್ಲಿಂದ ಹೋಗೋದು? ಅದು ನಿಮ್ ಜವಾಬ್ದಾರಿ. ನನ್ನ ಹೇಗಾದ್ರೂ ಕರ್ಕೊಂಡೋಗಿ. ಒಂದ್ ಕೆಲ್ಸ ಮಾಡ್ತೀನಿ, ನನ್ ಗಾಡಿ ಮೇಲೆ ಕುತ್ಕೋತೀನಿ, ನೀನ್ ತಳ್ಕೊಂಡೋಗು. ಅಯ್ಯೋ, ಯಾಕಯ್ಯೋ? ಪೆಟ್ರೋಲ್ ಇಲ್ಲ ಅಂತನಾ? ಬಟ್ ನನ್ ಬಾಡಿಲ್ ಪವರ್ ಇದೆಯಲ್ಲ, ನೀವು ಹತ್ ಕೂತ್ಕೊಳ್ಳಿ, ನಾನ್ ತಿಳ್ಕೊಂಡ್ ಹೋಗ್ತೀನಿ. ಅಯ್ಯೋ ಬೇಡಪ್ಪ, ನಾನ್ ತಮಾಷೆ ಮಾಡಿದ್ದು. ನಿನಗ್ ಕಷ್ಟ ಆಗಲ್ವಾ? ಇಷ್ಟಪಟ್ಟವ್ರಿಗೋಸ್ಕರ ನಾವ್ ಇಷ್ಟು ಬೇಕಾದ್ರೂ ಕಷ್ಟ ಪಡ್ಬೋದು. ಅದು ಅಲ್ದೆ ನನ್ ಹೆಂಡತಿ ಕೂರ್ಸ್ಕೊಂಡಲ್ವಾ ನಾನ್ ತಿಳ್ಕೊಂಡ್ ಹೋಗ್ತಿರೋದು. ಅಂದ್ಮೇಲೆ ಅದೆಲ್ಲ ನನ್ಗೆ ಯಾವ ಕಷ್ಟ ಅನ್ಸಲ್ಲ ಬಿಡಿ. ಅಯ್ಯೋ ಬೇಡಪ್ಪ. ರೀ ಮೇಡಮ್, ಗಾಡಿ ಹತ್ತಿ, ಜೀವನ ಅನ್ನೋ ಗಾಡಿನೇ ಎಳಿಯಕ್ ರೆಡಿ ಆಗಿದ್ದೀನಿ ಇನ್ಮೇಲೆ ಜೀವ ಇಲ್ದಿರೋ ಗಾಡಿನೇ ಎಳಿಯಲ್ವಾ? ಹಾಗಂತೀರಾ? ನನ್ ಹೃದಯದ ಅರಮನೆ ಒಳಗಡೆ ಇಟ್ಟು ಜೋಪಾನವಾಗಿ ನೋಡ್ಕೋಬೇಕಾಗಿರೋ ನನ್ನ ಆರೋಗ್ಯನ ನೋವಾಗ್ದಂಗ್ ನೋಡ್ಕೋಬೇಕಾಗಿರೋದು ನನ್ ಜವಾಬ್ದಾರಿ ಅಲ್ವಾ? ಹಾಗಿದ್ಮೇಲೆ ಅಷ್ಟು ದೂರ ನಡೆಸ್ಕೊಂಡು ಹೋಗ್ತೀನಾ? ನೀವು ಗಾಡಿ ಹತ್ತಿ ಮೇಡಮ್. ಯಜಮಾನ್ರೆ, ಕಷ್ಟ ಆಗ್ತಿದ್ಯಾ? ನಿನಗ್ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ಗೆ ಇಷ್ಟ ಆಗ್ತಿದೆ. ನೀನ್ ಇಳಿ ಅಂದ್ರು ನಾನ್ ಮಾತ್ರ ಗಾಡಿಯಿಂದ ಇಳಿಯಲ್ಲ. ನಡಿ ನಡಿ ನಡಿ. ಸುಮ್ನೆ ಇದ್ರೆ ಸರಿ. ಅಯ್ಯೋ ಪಾಪ, ಅವಳು ಏನೋ ಹೇಳ್ಬೇಕು ಅಂತ ಇದ್ದಾಳೆ, ನೀವ್ ಅದನ್ನ ಕೇಳಿಸ್ಕೊಂತಾನೆ ಇಲ್ವಲ್ಲ. ಹೋಗಿ ಮೇಡಮ್, ನೀವು ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಜೈಲಲ್ಲಿ ಮರಣದಂಡನೆ ವಿಚ್ಚಿರೋ ಕೈದಿಗೆ ಗಲ್ಗಾಕಕ್ಕಿಂತ ಮುಂಚೆ ನಿನ್ನ ಕೊನೆ ಆಸೆ ಏನಪ್ಪಾ ಅಂತ ಕೇಳ್ತಾಳೆ. ಇಲ್ಲಿ ಪಾಪ ರುಕ್ಕು ಏನೋ ಹೇಳ್ಬೇಕು ಅಂತ ಇದ್ದಾಳೆ. ನೀವು ಕೊನೆಯದಾಗಿ ಅವಳ ಕೊನೆ ಮಾತನ್ನ ಒಂದು ಸಲ ಕೇಳ್ಬೋದಲ್ವಾ ಪಾಪ? ಸರಿ, ಅವಳ ಬಾಯಿನ ಬಟ್ಟೆ ತೆಗಿ. ಇಂಥ ಫಿಟ್ಟಿಂಗ್ಗಳು, ಅದರಿಂದ ಆಗೋ ಫೈಟ್ಗಳು ನೋಡ್ತಾ ಇದ್ರೆ ನನ್ಗೊಂಥರ ಥ್ರಿಲ್ಲು, ಒಂಥರ ವಿನೋದ.